ನಡುವೆ ಎಲ್ಲಿ ನೋಡಿದ್ರು ಟ್ವಿನ್ಸ್ ಕಾಣ್ತಾರೆ ಡಾಕ್ಟ್ರೆ, ಇವೆಲ್ಲ IVF ಪ್ರೆಗ್ನೆನ್ಸೀಸಾ? ಈ ಕ್ವೆಶನ್ ನಮ್ಮನ್ನ ತುಂಬಾ ಜನ OPD ಕೇಳ್ತಾರೆ. ಯೂಶಲಿ 3% ಇಸ್ ದ ಇನ್ಸಿಡೆನ್ಸ್ ಆಫ್ ಟ್ವಿನ್ ಪ್ರೆಗ್ನೆನ್ಸೀಸ್ ನ್ಯಾಚುರಲ್ ಕನ್ಸೆಪ್ಷನ್ಸ್ ಅಲ್ಲಿ. ಅಂದ್ರೆ 100 ಅಲ್ಲಿ 3 ಜನಕ್ಕೆ ಟ್ವಿನ್ಸ್ ಆಗೋ ನ್ಯಾಚುರಲ್ ಟೆಂಡೆನ್ಸಿ ಇದೆ. ಬಟ್ IVF ಅಲ್ಲಿ ಏನಾಗುತ್ತೆ, ನಾವು ಯೂಶಲಿ 2 ಇಂದ 3 ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡೋದ್ರಿಂದ ಟ್ವಿನ್ ಪ್ರೆಗ್ನೆನ್ಸಿ ಚಾನ್ಸಸ್ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ. ಯೂಶಲಿ ಅರೌಂಡ್ 25% ಅಂತ ಹೇಳ್ತೀವಿ. ಅಂದ್ರೆ ಎಲ್ಲ IVF ಪ್ರೆಗ್ನೆನ್ಸೀಸು ನಿಮ್ಗೆ ಟ್ವಿನ್ಸ್ ರಿಸಲ್ಟ್ ಮಾಡಲ್ಲ, ಕೆಲವೊಂದು ಮಾತ್ರ ಟ್ವಿನ್ಸ್ ಆಗ್ತವೆ. ನಾವು ಈ ಇನ್ಸಿಡೆನ್ಸ್ ನ ಕಮ್ಮಿ ಮಾಡಬೇಕು ಅಂತ ಅನ್ಕೊಂಡಾಗ ಒಂದೇ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಬಹುದು. ಅದರಿಂದ ನಿಮ್ಗೆ ಟ್ವಿನ್ ಪ್ರೆಗ್ನೆನ್ಸಿ ಚಾನ್ಸಸ್ ನ್ಯಾಚುರಲ್ ಕನ್ಸೆಪ್ಷನ್ಸ್ ಅಷ್ಟೇ ಬಂದ್ಬಿಡುತ್ತೆ. ವೆರಿ ರೇರ್ಲಿ ಒಂದೇ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ್ಲೂ ಅದೇನಾದ್ರೂ ಬ್ಲಾಸ್ಟೋಸಿಸ್ಟ್ ಇದ್ರೆ ಮೋನೋಕೊರಿಯಾನಿಕ್ ಟ್ವಿನ್ನಿಂಗ್ ಅಂದ್ರೆ ಅದೊಂದು ರೇರ್ ಫಾರ್ಮ್ ಆಫ್ ಟ್ವಿನ್ನಿಂಗ್, ಇದು ಆಗೋ ಚಾನ್ಸಸ್ ಕೆಲವೊಬ್ಬರಿಗೆ ಇರುತ್ತೆ. ಸೊ ಹಾಗಾಗಿ ಎಲ್ಲ IVF ಕನ್ಸೆಪ್ಷನ್ಸ್ ಟ್ವಿನ್ಸ್ ರಿಸಲ್ಟ್ ಮಾಡಲ್ಲ. ಸೊ ನಿಮ್ಗೆ ಏನಾದ್ರೂ ಟ್ವಿನ್ ಪ್ರೆಗ್ನೆನ್ಸೀಸ್ ಬೇಕೇ ಬೇಕು ಅಂದವರು 2 ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಟ್ರೈ ಮಾಡಬಹುದು. ಅಥವಾ ನಿಮ್ಗೆ ಟ್ವಿನ್ಸ್ ಬೇಡ ಅಂತ ಅನ್ಕೊಂಡಲ್ಲಿ ನೀವು ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ಗೆ ಆಪ್ಟ್ ಮಾಡ್ಕೋಬಹುದು. ಸೊ ಎಲ್ಲ ಟ್ವಿನ್ ಪ್ರೆಗ್ನೆನ್ಸೀಸ್ IVF ಅಲ್ಲ, ಮತ್ತೆ ಎಲ್ಲರಿಗೂ IVF ಮಾಡಿಸ್ಕೊಳ್ಳೋರಿಗೆ ಟ್ವಿನ್ಸ್ ಆಗೇ ಆಗುತ್ತೆ ಅನ್ನೋದನ್ನು ಸುಳ್ಳು.